ವಿನಯ್ ಅಂಡ್ ಚಂದನ್ ಇವರಿಬ್ಬರಲ್ಲಿ ಮುಂದೆ ಕೇಳಿಸ್ತಿದೆ ನೀವಾಗಿದ್ದೀರಾ ಸ್ಟಾರ್ ಕಂಟೆಸ್ಟೆಂಟ್. ಬಿಗ್ ಬಾಸ್ ಸೀಸನ್ 13ರ ಅಗ್ನಿ ಪರೀಕ್ಷೆ ಅನ್ನೋ ಒಂದು ಟಾಸ್ಕ್ ನಡೆಸ್ತಾ ಇದ್ದಾರೆ, ನಿಮಗೆ ಗೊತ್ತು. ಆದ್ರೆ ಈ ಅಗ್ನಿ ಪರೀಕ್ಷೆಯಲ್ಲಿ ಆಯ್ಕೆಯಾಗಿರುವಂತಹ ಮೊಟ್ಟ ಮೊದಲ ಕಂಟೆಸ್ಟೆಂಟ್ ಈಗ ವೈರಲ್ ಆಗಿದೆ. ಹೌದು, ಅದು ಕೂಡ ಬಿಗ್ ಬಾಸ್ ನ ಒಂದು ಪ್ರೋಮೋ ಮೂಲಕನೇ ಈಗ ಅದು ವೈರಲ್ ಆಗಿದೆ. ಅದು ಯಾರು ಅಂತ ಹೇಳಿದ್ರೆ ಕೇವಲ 20 ವರ್ಷದ ಯುವತಿ ಕುಮಾರಿ ಅಂತ ಹೇಳಿ. ಸೊ ಇವರು ಬಿಗ್ ಬಾಸ್ ನ ಸ್ಟಾರ್ ಕಂಟೆಂಡರ್ ಆಗಿ ಆಯ್ಕೆಯಾಗಿದ್ದಾರೆ. ಅದು ಕೂಡ ಎಲ್ರಿಗೂ ಕೂಡ ಫಿದಾ ಮಾಡಿಬಿಟ್ರು. ಸೊ ಇವರು ಬಂದಂತಹ ಆಡಿಷನ್ ಅಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿ ಮುಗ್ಧತೆಯಿಂದ ಮಾತಾಡಿದ್ರು, ಕೌಂಟರ್ಗೆ ಕೌಂಟರ್ಗಳನ್ನ ಕೊಡ್ತಾ ಇದ್ರು, ಮಾತಿಗೆ ಮಾತು ಚಟಪಟ ಅಂತ ಮಾತಾಡ್ತಾ ಇದ್ರು. ಅದ್ರ ಜೊತೆಗೆ ಛೋಟಾ ಪ್ಯಾಕೆಟ್ ಡಬಲ್ ಧಮಾಕ ಅಂತ ಹೇಳಿ ಏನೋ ಒಂದು ಡೈಲಾಗ್ ಗಳನ್ನ ಹೊಡ್ಕೊಂಡು ಅಲ್ಲಿದ್ದಂತಹ ಎಲ್ಲಾ ಕಂಟೆಸ್ಟೆಂಟ್ ಗಳಿಗೂ ಹಾಗೂ ಅಲ್ಲಿರುವಂತಹ ಜಡ್ಜಸ್ ಗಳಿಗೂ ಎಲ್ರಿಗೂ ಕೂಡ ಫಿದಾ ಆಗಿ ಇವರು ಸ್ಟಾರ್ ಕಂಟೆಂಡರ್ ಆಗಿ ಆಯ್ಕೆ ಆದ್ರು ಅನ್ನೋದು ಪ್ರೋಮೋದಲ್ಲೂ ಕೂಡ ಬರೋ ರೀತಿಯಲ್ಲಿ ಮೆಚ್ಚುಗೆನ ವ್ಯಕ್ತಪಡಿಸಿದ್ರು. ಇದಾದ್ಮೇಲೆ 72 ವರ್ಷದ ಹಿರಿಯ ಅಜ್ಜಿ ರತ್ನ ಅನ್ನೋರು ಬಂಗಾರಪೇಟೆಯಿಂದ ಬಂದಿದ್ದಾರೆ. ಇವರ ಎನರ್ಜಿಯನ್ನ ನೋಡಿ ನಮ್ಮ ಬಿಗ್ ಬಾಸ್ ಮನೆಯ ಆನೆ ಅಂದ್ಕೊಂಡಿದ್ದಂತಹ ವಿನಯ್ ಗೌಡನೇ ಕೂಡ ಸುಸ್ತಾಗಿ ಹೋಗಿದ್ದಾರೆ. ಬಂಗಾರಪೇಟೆ ಆನೆಗೆ ಜೈ ಅಂತ ಹೇಳ್ತೀಯ, ಇವರನ್ನು ಕೂಡ ಆಯ್ಕೆ ಮಾಡಿರುವಂತಹ ಸಾಧ್ಯತೆ ಇದೆ. ಜೊತೆಗೆ ಇವರು ಒಂದೊಂದು ಕೌಂಟರ್ಗಳನ್ನ ಕೊಟ್ಟರು. ಅದಕ್ಕೂ ಮೊದಲು ವಿನಯ್ ಗೌಡ ಕೇಳ್ತಾನೆ, ಬಿಗ್ ಬಾಸ್ ಮನೆಯಲ್ಲಿ ಊಟದ ಕೊರತೆಯಿಂದ ಆರೋಗ್ಯ ಹಾಳು ಮಾಡಿದ್ರೆ ಏನ್ ಮಾಡ್ತೀರಾ ಅಂತ ಕೇಳಿದಾಗ, ತೊಡೆ ತಟ್ಟೆ ಆಡ್ತೀನಿ ಅಂತ ಹೇಳಿ ಸ್ಟೇಜ್ ಮೇಲೆನೆ 2 ತೊಡೆಗಳನ್ನ ಒಟ್ಟಿಗೆ ತಟ್ಟೋ ಮುಖಾಂತರ ಎಲ್ರಿಗೂ ಕೂಡ ಮೈ ಝುಮ್ ಅನ್ನಿಸ್ತಾರೆ. ಸೊ ಏನೇ ಆಗ್ಲಿ, ಬಿಗ್ ಬಾಸ್ ಇತಿಹಾಸದಲ್ಲಿ ಅತ್ಯಂತ ಕಡಿಮೆ ಏಜಿನ 20 ವರ್ಷದ ಕುಮಾರಿ ಅವರು ಆಯ್ಕೆಯಾಗಿದ್ದಾರೆ, ಮತ್ತೆ ದೊಡ್ಡ ಏಜಿನ 72 ವರ್ಷದ ರತ್ನ ಅವರು ಕೂಡ ಆಯ್ಕೆಯಾಗಿದ್ದಾರೆ. ಇವರಿಬ್ರು ಕೂಡ ಟಾಪ್ 6ಗೆ ಹೋಗುವಂತ ಚಾನ್ಸಸ್ ಇದೆ. ಬಟ್ ಇವರೇ ಸೆಲೆಕ್ಟ್ ಅಂತ ಅಲ್ಲ, ಇವರು ಬಿಗ್ ಬಾಸ್ ಮನೆಗೆ ಹೋಗ್ತಾರೆ ಅಂತ ಅಲ್ಲ, ಜಸ್ಟ್ ಅಗ್ನಿ ಪರೀಕ್ಷೆಯಲ್ಲಿ ಸ್ಟಾರ್ ಕಂಟೆಂಡರ್ ಆಗಿ ಆಯ್ಕೆ ಆಗಿದ್ದಾರೆ. ಬಟ್ ತುಂಬಾ ಜನ ಸೋಷಿಯಲ್ ಮೀಡಿಯಾದಲ್ಲಿ ಹುಚ್ಚುಚ್ಚಂಗ್ ಆಡ್ಕೊಂಡು ತಿಕ್ಲಂಗ್ ಆಡ್ಕೊಂಡು ಇದ್ದವ್ರನ್ನ ಸೆಲೆಕ್ಟ್ ಮಾಡ್ಬಿಡ್ತಾರೆ ಅಂತ ಹೇಳಿ ತುಂಬಾ ಜನ ಅನ್ಕೊಂಡಿದ್ರು. ಬಟ್ ಅದು ಬೇರೆ ರೀತಿಯಲ್ಲಿ ಆಗ್ತಾ ಇದೆ. ಜನಸಾಮಾನ್ಯ ಅಂತ ಜನಸಾಮಾನ್ಯನೇ ಆಯ್ಕೆ ಮಾಡ್ತಾರೆ. ಸುಮ್ಮನೆ ತಿಕ್ಲುಗಳ ತರ ಕ್ರಿಂಜ್ ವಿಡಿಯೋಗಳನ್ನ ಮಾಡ್ಕೊಂಡು ಬೀದಿಯಲ್ಲಿ ಅಲ್ದಾಡ್ಕೊಂಡು ಕಸದಲ್ಲಿ ಉಲ್ಡಾಡ್ಕೊಂಡು ಎಲ್ಲ ವಿಡಿಯೋ ಮಾಡೋರನ್ನ ಬಿಗ್ ಬಾಸ್ ಮನೆ ಒಳಗೆ ಕಳಿಸೋದಿಲ್ಲ ಅಷ್ಟರ ಮಟ್ಟಿಗೆ. ಬಟ್ ಏನೇ ಆಗಲಿ, ಇಬ್ರು ಕೂಡ ಒಳ್ಳೆ ಟ್ಯಾಲೆಂಟೆಡ್ ಇದ್ದಾರೆ. ಇಲ್ಲಿ ಬಿಗ್ ಬಾಸ್ನ ಒಂದು ವೇದಿಕೆಯಲ್ಲಿ ಯಾವುದೇ ರೀತಿಯಾದಂತಹ ಏಜ್ಗೆ ಅವಕಾಶ ಇಲ್ಲ, ಇಲ್ಲಿ ಟ್ಯಾಲೆಂಟ್ಗೆ ಮಾತ್ರ ಅವಕಾಶ ಅನ್ನೋದನ್ನ ಮತ್ತೆ ಪ್ರೂವ್ ಮಾಡಿದ್ದಾರೆ. ಸಂಗೀತ ಅವರು ಈ ಕುಮಾರಿ ಅವರಿಗೆ ಸಿಕ್ಕಾಪಟ್ಟೆ ಇಷ್ಟ ಆದ ಕಾರಣ ಅವರಿಗೆ ಮುತ್ತನ್ನು ಕೂಡ ಆ ಸ್ಟೇಜ್ ಮೇಲೆ ಕೊಡ್ತಾರೆ. ಇವರ ಮುಗ್ಧತೆ ಇಷ್ಟ ಆಯಿತು ಅಂತ ಹೇಳಿ ಶ್ರುತಿ ಅವರು ಕೂಡ ಹೇಳ್ತಾರೆ. ಅವಳು ಸೆಲೆಕ್ಟ್ ಆದ ಕೂಡಲೇ ನಿರಂಜನ್ ದೇಶಪಾಂಡೆ ಅವ್ರನ್ನ ಹರಿದು ಬಿಡ್ತಾರೆ, ಅವನೇ ಶಾಕ್ ಆಗಿಬಿಡ್ತಾರೆ. ಸೊ ಅಂತಹ ಮುಗ್ಧ ಹುಡುಗಿ ಆಯ್ಕೆ ಆಗಿದ್ದಾರೆ. ಇವರಿಗೆಲ್ರಿಗೂ ಕೂಡ ಆಲ್ ದ ಬೆಸ್ಟ್. ಏನೇ ಆಗಲಿ, ಅಜ್ಜಿ ಬಿಗ್ ಬಾಸ್ ಮನೆ ಒಳಗೆ ಹೋದ್ರೆ ತುಂಬಾ ಕಷ್ಟ ಆಗುತ್ತೆ. ಬಟ್ ಈ 20 ವರ್ಷದ ಹುಡುಗಿ ಏನಾದರೂ ಒಳಗಡೆ ಹೋದ್ರೆ ಒಂದು ಲೆಕ್ಕಾಚಾರಕ್ಕೆ ಹಳ್ಳಿಯೊಂದು ಆಡಿಯನ್ಸ್ ಏನಿದ್ದಾರೆ ಅವರಿಗೆ ಸಿಕ್ಕಾಪಟ್ಟೆ ಅಟ್ಯಾಚ್ ಆಗ್ಬೋದು, ತುಂಬಾ ಓಟ್ಗಳನ್ನು ತಗೊಂಡು ತುಂಬಾ ದಿನ ಈ ಮನೆ ಒಳಗೆ ಇರ್ಬೋದು ಅನ್ನೋದು ನನ್ನ ಅನಿಸಿಕೆ. ಯಾಕಂದ್ರೆ ಇಷ್ಟು ಸೀಸನ್ಗಳನ್ನು ನೋಡ್ಕೊಂಡ್ ಬಂದಾಗ ಗೊತ್ತಾಗುತ್ತೆ ಯಾರನ್ನ ಜನ ತುಂಬಾ ಇಷ್ಟ ಪಡ್ತಾರೆ ಅಂತ ಹೇಳಿ. ಸಿಂಪಲ್ ಆಗಿರೋರು, ಡೈರೆಕ್ಟ್ ಆಗಿ ಮಾತಾಡೋರು, ಮುಗ್ಧತೆಯಿಂದ ಇರೋರನ್ನ ಜನ ತುಂಬಾ ಹಚ್ಕೊಳ್ತಾರೆ. ಸೊ ಇದ್ರ ಬಗ್ಗೆ ನಿಮಗೆ ಏನು ಅನ್ಸುತ್ತೆ ಅದನ್ನು ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಏನೇ ಆಗಲಿ, ಭಾನುವಾರ ಇದೆಲ್ಲಕ್ಕೂ ಕೂಡ ಉತ್ತರ ಸಿಗತ್ತೆ.